ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೂನಿಯರ್ನ ಕರ್ಕೊಂಡು ಸೀನಿಯರ್ ಯುವತಿ ಎಸ್ಕೇಪ್ ಆಗಿದ್ದಾಳೆ. ಪೊಲೀಸರಿಗೆ ಸವಾಲಾಗಿದೆ. ಯುವತಿಯರು ಕಾಣೆಯಾದ ಪ್ರಕರಣ ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ಕಾಣೆಯಾಗಿದ್ದಾರೆ. ಈ ಸ್ಟೂಡೆಂಟ್ಸ್ಗಳು ಜೂನಿಯರ್ನ ಕರ್ಕೊಂಡು ಸೀನಿಯರ್ ಯುವತಿ ಎಸ್ಕೇಪ್ ಆಗಿದ್ದಾಳೆ. ಪೊಲೀಸರಿಗೆ ಸವಾಲಾಗಿದೆ. ಯುವತಿಯರು ಕಾಣೆಯಾದ ಪ್ರಕರಣ ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ಕಾಣೆಯಾಗಿದ್ದಾರೆ. ವಿದ್ಯಾರ್ಥಿನಿಯರು ಸೆಕೆಂಡ್ PUC ಓದ್ತಾ ಇದ್ರು ತನಿಷ್ಕಾ ಹಾಗೆ ಫಸ್ಟ್ PU ತೇಜಸ್ವಿನಿ. ಎಕ್ಸಾಮ್ ತಪ್ಪಿಸಿಕೊಳ್ಳೋದಕ್ಕೆ ಮನೆ ಬಿಟ್ಟು ಹೋದ್ರ ಯುವತಿಯರು ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. 1 ತಿಂಗಳಿಂದ ಹುಡುಕಾಡ್ತಾ ಇದ್ದಾರೆ ಪೊಲೀಸರು ಹಾಗೂ ಕುಟುಂಬಸ್ಥರು. ಆದರೆ ಈ ಯುವತಿಯರ ಸುಳಿವು ಸಿಗ್ತಾ ಇಲ್ಲ. ಸೆಕೆಂಡ್ PUC ಓದ್ತಾ ಇರ್ತಾರೆ ತನಿಷ್ಕಾ ಹಾಗೆ ಫಸ್ಟ್ PU ಓದ್ತಾ ಇದ್ದ ತೇಜಸ್ವಿನಿ ಮಿಸ್ ಆಗಿದ್ದಾರೆ. ಎಕ್ಸಾಮ್ ಇನ್ನೇನು ಹತ್ರ ಬಂದಿದೆ, ಹೀಗಾಗಿ ಅಂದರೆ ಶುರುವಾಗಿದೆ. ಎಕ್ಸಾಮ್ ತಪ್ಪಿಸಿಕೊಳ್ಳೋದಕ್ಕೆ ಮನೆ ಬಿಟ್ಟು ಹೋದ್ರ ಯುವತಿಯರು ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. 31ನೇ ತಾರೀಕು ಕಾಲೇಜ್ಗೆ ಹೋದವರು ವಾಪಸ್ ಬಂದಿಲ್ಲ. ಅವತ್ತಿಂದ ನಾವು ತುಂಬ ಹುಡುಕ್ತಾ ಇದ್ದೀವಿ. ಎಲ್ಲೂ ಎಫೆಕ್ಟ್ ಆಗ್ತಿದ್ರು, ಎಲ್ಲೂ ಸಿಗ್ತಾ ಇಲ್ಲ. ಮೈಸೂರು, ಕೊಳ್ಳೇಗಾಲ, ಮಲೆ ಮಹದೇಶ್ವರ, ನಂಜನಗೂಡು ಎಲ್ಲ ಓಡ್ಕೊಂಡ್ಬಂದ್ವಿ. ಮತ್ತು ಮಂತ್ರಾಲಯಕ್ಕೂ ಹೋಗಿ ಬಂದಿದ್ವಿ, ಧರ್ಮಸ್ಥಳ ಹೋಗಿ ಬಂದಿದ್ದೀವಿ. ಎಲ್ಲೂ ಸಿಗ್ತಾಯಿಲ್ಲ. ಎಲ್ಲನ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದರೆ ನಮ್ಮ ಮಕ್ಕಳ ಬಗ್ಗೆ ದಯವಿಟ್ಟು ಇನ್ಫಾರ್ಮ್ ಮಾಡಿ. ಇಲ್ಲ ವಿದ್ಯಾರಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾಲೇಜಿಗೆ ನಾನೇ ಡ್ರಾಪ್ ಮಾಡ್ತಾಯಿದ್ದೆ. ಅವತ್ತು ನಾನೇ ಡ್ರಾಪ್ ಮಾಡಿದೆ. ಅದಾದಮೇಲೆ ಎಲ್ಲೂ ಹೋಗಿದ್ದಾಳೆ ಅಂತ ಗೊತ್ತಾಗಿಲ್ಲ. ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ, ವಿದ್ಯಾರಣ್ಯಪುರಕ್ಕೆ ಬಂದಿದ್ವಿ. ಅವರು ಹುಡುಕ್ತಾ ಇದ್ದಾರೆ, ನಾವು ಹುಡುಕ್ತಾ ಇದ್ದೀವಿ. ಎಲ್ಲೂ ಸಿಗ್ತಾ ಇಲ್ಲ ಅವಳು. ಗುಡ್ಡಿ ಪ್ಲೀಸ್ ಬಾ ಗುಡ್ಡಿ, ನನಗೆ ಪಾಪಗೆ ಇರೋಕ್ಕಾಗಲ್ಲ. ಮನೇಲಿ ನೀನು ಬೇಕು ನನಗೆ, ಪ್ಲೀಸ್ ಮಗನೇ. ನೀನು ಎಲ್ಲಿಗೆ ಬಾ ಮಗನೇ. ಊಟ ತಿಂದಿದ್ದೀವಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಮಲ್ಕೊತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಾ ಮಗನೇ ಪ್ಲೀಸ್. ಪಾಪ ಎಲ್ಲ ನನಗೆ ಬಾ ಮಗನೇ ಪ್ಲೀಸ್. ಗುಡ್ಡಿ ಗುಡ್ಡಿ ಬಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು 1 ತಿಂಗಳ ಹಿಂದೆ ಇಂದ ಈ ರೀತಿ ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿ ತನಿಖೆ ನಡೀತಾ ಇದೆ, ಹಾಗೆ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ಅಂತ? ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. 2 ವಿದ್ಯಾರ್ಥಿನಿಯರು ಕಾಣೆಯಾಗ್ಬಿಟ್ಟಿದ್ದಾರೆ. ಅಂದ್ರೆ ಈ ಸೆಕೆಂಡ್ PUC ಓದ್ತಾ ಇದ್ದಂತಹ ತನಿಷ್ಕಾ ಮತ್ತೆ ಫಸ್ಟ್ PUC ಓದ್ತಾ ಇದ್ದಂತಹ ತೇಜಸ್ವಿನಿ ಇವರು ಕಾಣೆಯಾಗಿರುವಂತವ್ರು. ಮೊದಲನೇದಾಗಿ ಈ ಯುವತಿಯರು ಬಿಟ್ಟು ಹೋಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು ಅದು ಎಕ್ಸಾಮ್ ಅನ್ನ ತಪ್ಪಿಸಿಕೊಳ್ಳುವುದಕ್ಕೆ ಇವರು ಮನೆ ಬಿಟ್ಟು ಹೋದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. 1 ತಿಂಗಳಿಂದಲೂ ಕೂಡ ಪೊಲೀಸರು ಮತ್ತು ಕುಟುಂಬಸ್ಥರು ಇವ್ರನ್ನ ಹುಡುಕ್ತಾ ಇದ್ದಾರೆ. ಏನು ATM ಸೇರಿದಂತೆ ಏನನ್ನೂ ತೆಗೆದುಕೊಂಡು ಹೋಗಿಲ್ಲ. ಬರೀ ಕೈಯಲ್ಲಿ ಹೋಗಿದ್ದಾರೆ. ಮೊಬೈಲ್ ಕೂಡ ಯೂಸ್ ಮಾಡೋದಿಲ್ಲ. ಮತ್ತು ಆಧಾರ್ ಕಾರ್ಡ್ ಕಾಲೇಜ್ ಬ್ಯಾಗ್ ನಲ್ಲೇ ಇತ್ತಂತೆ. ಇದನ್ನ ತೆಗೆದುಕೊಂಡು ಇಬ್ರು ಕೂಡ ಪರಾರಿಯಾಗಿರುವಂತದ್ದು. ಜನವರಿ 31ನೇ ತಾರೀಕು ಇಬ್ರು ಕಾಣೆ ಆಗಿದ್ದಾರೆ. ಪೊಲೀಸರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಎಕ್ಸಾಮ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರನೇ ಕೈಯನ್ನ ಕೊಯ್ಕೊಂಡ್ಬಿಟ್ಟಿದ್ಲಂತೆ ಈ ಯುವತಿ. ಹೀಗಾಗಿ ಈ ವರ್ಷನೂ ಕೂಡ ಎಕ್ಸಾಮ್ ಬರ್ತಾ ಇದ್ದಂತೆ ಜೂನಿಯರ್ ಜೊತೆ ಈಕೆ ಎಸ್ಕೇಪ್ ಕೂಡ ಆಗಿದ್ದಾಳೆ. ಇನ್ನು ಕಳೆದ ಕೆಲ ದಿನಗಳ ಹಿಂದೆ ಸ್ನೇಹಿತರು ಕರೆ ಮಾಡಿ ಮಹದೇಶ್ವರ ಬೆಟ್ಟದಲ್ಲಿ ನಾವಿದ್ದೀವಿ, ಇನ್ನೊಂದು ವಾರದಲ್ಲಿ ನಾನು ಮತ್ತೆ ಕರೆ ಮಾಡಿ ತಿಳಿಸ್ತೀನಿ ಅಂದ್ರೆ ಅಂತ ಹೇಳ್ಬಿಟ್ಟು ಇದುವರೆಗೂ ಕೂಡ ಯಾರಿಗೂ ಕೂಡ ಕರೆ ಕೂಡ ಮಾಡಿಲ್ಲ ಮತ್ತು ಯಾರಿಗೂ ಸಂಪರ್ಕ ಕೂಡ ಸಿಕ್ಕಿಲ್ಲ. ಈಗಾಗಲೇ ಕೋರ್ಟ್ ನಿಂದ ಒಂದು ಆರ್ಡರ್ನ ತೆಗೆದುಕೊಂಡು ಈಗಾಗಲೇ ಹೇಬಿಯಸ್ ಕಾರ್ಪಸ್ ಮಾಡಿಸ್ಕೊಂಡು ಅದಾದ್ಮೇಲೆ FIR ಕೂಡ ದಾಖಲಾಗಿದೆ. 1 ವಾರದಲ್ಲಿ ಯುವತಿಯರನ್ನ ಹುಡುಕೊಡಿ ಅನ್ನೋ ಅಂಗಲಲ್ಲಿ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಸದ್ಯಕ್ಕೆ 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಮತ್ತು ಪೊಲೀಸರಿಗೂ ಕೂಡ ದೊಡ್ಡ ತಲೆನೋವು ಕೂಡ ಆಗಿದೆ. ಹೀಗಾಗಿ ಕುಟುಂಬಸ್ಥರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನು ಹುಡುಕೊಡಿ ಅಂತ. ನೋಡಿ, ಇಲ್ಲಿ ಎಕ್ಸಾಮ್ಗೆ ಹೆದರಿ ಈ ರೀತಿಯಾಗಿ ಮನೆ ಬಿಟ್ಟು ಹೋಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಸಂಗತಿ ಇದು. ಮತ್ತು ಮಕ್ಕಳ ಮತ್ತು ಬೆಳೆದವರು ಯುವತಿಯರ ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ ಅನ್ನೋ ಒಂದು ಕೂಡ ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಯುವತಿಯರ ಹುಡುಕಾಟದಲ್ಲಿ ತೊಡ್ಕೊಂಡಿದ್ದಾರೆ. ಆದ್ರೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಇದು ಕುಟುಂಬಸ್ಥರಿಗೆ ಸಾಕಷ್ಟು ಅನುಮಾನಗಳಾಗಿರ್ಬೋದು ಮತ್ತು ನೋವನ್ನು ಕೂಡ ತಂದುಕೊಂಡಿರುವಂತದ್ದು. ಸದ್ಯಕ್ಕೆ ಪೊಲೀಸರ ಹುಡುಕಾಟ ಏನಿದೆ ಅದು ಆದಷ್ಟು ಬೇಗ ಯಶಸ್ವಿ ಆಗ್ಲಿ ಅಂತ ಹೇಳ್ಬಿಟ್ಟು ಸ್ಥಳೀಯರು ಕೂಡ ಹಾರೈಸ್ತಾ ಇದ್ದಾರೆ ಮತ್ತು ತಂದೆ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನು ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಕಾದ್ ನೋಡೋಣ ಯುವತಿಯರು ಯಾವಾಗ ಸಿಗ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.